ಸೊ ಈ ಶೋನ ನಾವು 4ನೇ ತಾರೀಕು ಶುರು ಮಾಡಿದ್ದು, ಚಿತ್ರಕಲಾ ಪರಿಷತ್ತಿನಲ್ಲಿ ಶುರು ಮಾಡಿರೋದು. ಇದು ಎಂಡ್ ಆಗೋದು 12ನೇ ತಾರೀಕು. ಟೈಮಿಂಗ್ಸ್ 11 to 7 ಇದೆ. ದಯವಿಟ್ಟು ಎಲ್ಲರೂ ಬಂದು ಈ ಶೋನ ನೋಡಬೇಕು. ಪಾರ್ಟಿಸಿಪೆಂಟ್ ಎಲ್ಲ ಅಲ್ಯುಮಿನಿ ಸ್ಟೂಡೆಂಟ್ಸು ಇದ್ದಾರೆ, ಬೇರೆ ಔಟ್ಸೈಡ್ ಕಾಲೇಜಿಂದ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ದಯವಿಟ್ಟು ಬಂದು ವಿಸಿಟ್ ಮಾಡಿ ಈ ಶೋ. ನಮಸ್ಕಾರ, ನನ್ನ ಹೆಸರು ನವೀನ್ ರಘುರಾಮ್ ಅಂತ, ಬೆಂಗಳೂರು ಅವನು. ನನ್ನ ಜೊತೆ ಆ್ಯನಾ ಚೆನ್ ಅಂತ ಇದ್ದಾರೆ, USA ಇಂದ ಬಂದಿದ್ದಾರೆ. ನನಗೆ ಇದು ರೆಫರೆನ್ಸ್ ಸಿಕ್ತು, ಚಿತ್ರಕಲಾ ಪರಿಷತ್ತಲ್ಲಿ ಒಂದು ಬೊಂಬೆ ದರ್ಶನ ಆಗ್ತಾ ಇದೆ ಅಂತ. ತುಂಬ ದಿನ ಆಗಿತ್ತು ನಾನು ಇಲ್ಲಿ ಬರದೆ, ಸೊ ಇಲ್ಲಿ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ ಮೇಲೆ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಮಾಡಿದ್ದೀರಾ. ರಾಮಾಯಣದಿರ್ಬೋದು, ಮಹಾಭಾರತದಿರ್ಬೋದು, ಮತ್ತು ಜಾಪನೀಸ್ ಬೊಂಬೆ ಇರ್ಬೋದು, ತುಂಬ ಚೆನ್ನಾಗಿದೆ. ನವರಾತ್ರಿಲಂತೂ ತುಂಬಾ ಚೆನ್ನಾಗಿ ಬಂತು. ಇನ್ಫ್ಯಾಕ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಅತಿಥಿಗಳು ಬಂದು USA ಇಂದ ಬಂದವರೆಗೂ ತುಂಬ ಇಷ್ಟ ಆಯಿತು. ಐ ಹೋಪ್ ಯು ಲೈಕ್ ಇಟ್. ರೈಟ್, ಸೊ ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆ ಕಂಟಿನ್ಯೂ ಮಾಡ್ತಾ ಇರಿ. ಹೋಪ್ಫುಲಿ ಯು ಗೆಟ್ ಲಾಟ್ ಆಫ್ ಸಪೋರ್ಟ್. ಥ್ಯಾಂಕ್ ಯು. Hi everyone, I'm Anna Chen. I'm from the US and first time coming to the exhibition here today and learning a lot about Indian culture and different materials that is encompassing all these sculptures. So thank you for having me. ಇದು ಈ ಗೌರಿ ಒಬ್ಬ ನಮ್ಮ ಕಲೆಕ್ಷನಲ್ಲಿದೆ. ಅದು ಟೆರಕೋಟ ಒಬ್ಬ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡಿರೋದು ಸರ್. ಇದನ್ನು ನಮ್ಮದು ಕಲೆಕ್ಷನ್ದೆ ಲೆದರ್ ಪಪೆಟ್ಟು ಎಲ್ಲ ನಮ್ಮ ಚಿತ್ರಕಲಾ ಪರಿಷತ್ತಿನ ಕಲೆಕ್ಷನಲ್ಲಿರೋದೆ. ಇದು ಬೇರೆಯವರ ಕಲೆಕ್ಷನಲ್ಲಿ ಸರಸ್ವತಿ ಮತ್ತು ಸಖಿಯರು ಬೇರೆಯವರ ಕಲೆಕ್ಷನನ್ನು ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ಕಿನ್ನಳ ಕಲೆನೂ ನಮ್ಮ ಕಲೆಕ್ಷನಲ್ಲಿರೋದನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಮೇಲ್ಗಡೆ ಇದು ಸ್ಟ್ರಿಂಗ್ ಪಪ್ಪೆಟ್ಸು ನಮ್ಮ ಚಿತ್ರಕಲಾ ಪರಿಷತ್ತಿನ ಕಲೆಕ್ಷನಲ್ಲಿರೋದನ್ನು ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಸರ್. ಇದನ್ನು ಸಾಂಪ್ರದಾಯಿಕ ಪಟ್ಟದ ಗೊಂಬೆಯನ್ನು ನಾವು ಡಿಸ್ಪ್ಲೇ ಮಾಡಿದ್ದೀವಿ ಸರ್. ಇದು ಪೇಪರ್ ಪಲ್ಪಿಂದ ಚಾಮುಂಡೇಶ್ವರಿನ ಒಬ್ಬರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್. ಸೀತಾದೇವಿಯನ್ನು ಇದನ್ನು ಭೂಮಿಯಲ್ಲಿ ಸಿಕ್ಕಿದ್ರೋದ್ರಿಂದ ಕಲಾವಿದೆ ಪುನೀತಾ ಕಟ್ರೆ ಅವರು ಇದನ್ನು ಅರ್ಥನ್ ಕಲರ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಇವರು ಶೈಲೇಶ ರಮೇಶ್ ಅಂತ, ಇವರು ಲೆದರ್ ಪೆಟ್ಟೆನ ಟೀಮ್ ತಗೊಂಡು ಲಂಕಾ ದಹನನ ಮಾಡಿದ್ದಾರೆ ಸರ್. ಇವರು ಪುನೀತಾ ಕತ್ರೆ ಅಂತ ಆರ್ಟಿಸ್ಟು. ಇವರು ದ್ರೌಪದಿನ ಈ ಥರ ಡಿಪಿಕ್ಟ್ ಮಾಡಿದ್ದಾರೆ. ಇದನ್ನು ಅಷ್ಟೇ ಟಿಶ್ಯೂ ಪೇಪರ್ ಮತ್ತು ಗೋಣಿಚೀಲದಿಂದ ಮಾಡಿದ್ದಾರೆ ಗೊಂಬೆನ. ಪ್ರಕೃತಿಯನ್ನು ಬಿಂಬಿಸುತ್ತಿದೆ. ಇವರು ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ನ ವೇಸ್ಟ್ ಡಿವೈಸ್ನ ರೀಸೈಕಲ್ ಮೆಟೀರಿಯಲಿಂದ ಗೊಂಬೆ ಮಾಡಿದ್ದಾರೆ. ಸಿಮೋನಿ ಅಗ್ರವಾಲ್ ಅಂತ ಆರ್ಟಿಸ್ಟ್ ಹೆಸರು. ಇವರು ಸಿರಮಿಕ್ನಲ್ಲಿ ಡಾಲ್ ಮಾಡಿದ್ದಾರೆ. ಇವರು ಸಿಸ್ಟರ್ಸ್ ಅಂತ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಸರ್, ಸಿರಮಿಕ್ ಡಾಲ್ಸ್. ಆರ್ಟಿಸ್ಟ್ ಹೆಸರು ಗೀತಾಂಜಲಿ ಅಂತ, ಸಿಂಗಿಂಗ್ ಅಂತ ಹಾಕಿದ್ದಾರೆ ಸಬ್ಜೆಕ್ಟ್. ಕಲಾವಿದ ಹೆಸರು ಗೀತಾಂಜಲಿ ಅಂತ. ಇವರು ಇದನ್ನು ನೋ ಮೋರ್ ಇಂಜಸ್ಟಿಸ್ ಅಂತ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಇದನ್ನು ಎಲ್ಲ ಪೇಪರ್ ಪಲ್ಪಲ್ಲೇ ಮಾಡಿದ್ದಾರೆ. ಡಾಕ್ಟರ್ ಶಾಲಿನಿ ಸಿಂಗ್ ಅಂತ ಆರ್ಟಿಸ್ಟ್ ಹೆಸರು. ಇವರು ಗೋಲ್ಮಹರ್ ಟ್ರೀನ ಬೀಜಗಳಿರೋ ಇದನ್ನೆಲ್ಲ ಕೊಂಬೆಗಳನ್ನ ಮತ್ತು ತೆಂಗಿನ ಕೊಂಬೆಗಳನ್ನೆಲ್ಲ ಸೇರಿಸಿ ಗೊಂಬೆ ಮಾಡಿದ್ದಾರೆ. ಡಾಕ್ಟರ್ ಶಾಲಿನಿ ಸಿಂಗ್ ಅಂತ ಕ್ಯಾರಿ ಬ್ಯಾಗ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಗೊಂಬೆ ಮಾಡಿದ್ದಾರೆ. ಆರ್ಟಿಸ್ಟ್ ಹೆಸರು ಮಮತಾ ಬೋರಾ ಅಂತ. ಇವರು ಬೈಂಡಿಂಗ್ ವೈರ್ನ ಯೂಸ್ ಮಾಡಿಕೊಂಡು ಸ್ಕ್ರ್ಯಾಪ್ ಬರ್ತಲ್ಲ, ವೆಸಲ್ ಸ್ಕ್ರ್ಯಾಪ್ ಮಾಡೋ ಮೆಟೀರಿಯಲಿಂದ ಯೂಸ್ ಮಾಡಿ ಗೊಂಬೆ ಮಾಡಿದ್ದಾರೆ ಸರ್. ಮಮತಾ ಬೋರಾ ಅಂತ, ಇವರು ಸೇಮ್ ಮೆಟೀರಿಯಲ್ ಯೂಸ್ ಮಾಡಿ ಅಣ್ಣ ತಂಗಿ ಅಂತ ಯೂಸ್ ಮಾಡಿದ್ರು. ಫಾದರ್ ಊರ್ಮಿಳ VG ಅಂತ ಫ್ಯಾಮಿಲಿ. ಇವರು MCL ವೈಟ್ MCL ಬ್ಲ್ಯಾಕ್ MCL ಯೂಸ್ ಮಾಡಿ ಟೂತ್ ಪಿಕ್ ಯೂಸ್ ಮಾಡಿ ಫ್ಯಾಮಿಲಿ ಅಂತ ಸಬ್ಜೆಕ್ಟ್ ಮಾಡಿದ್ದಾರೆ. ಶ್ರೀಕಾಂತ್ ಅಂತ ಮೆರ್ಮೇಡ್ನ ಮಾಡಿದ್ದಾರೆ, ಶೆಲ್ಲು ಮತ್ತು ಪೇಪರಲ್ಲಿ ಮಾಡಿದ್ದಾರೆ. ಅಂತ ಒಂದು NGOನಲ್ಲಿ ಮಕ್ಕಳು 2 ಗೊಂಬೆಗಳು ಮಾಡಿದ್ದಾರೆ. ಒಂದು ಶಾಪಿಂಗ್ ಅಂತ ಮಾಡಿದ್ದಾರೆ, ಇನ್ನೊಂದು ಡ್ಯಾನ್ಸರ್ ಅಂತ ಮಾಡಿದ್ದಾರೆ. ಇವರು ಮಾಲ್ತಿ ದೇವಿ ಅಂತ, ಇವರು ಪೇಪರ್ನಿಂದ ಗೊಂಬೆ ಮಾಡಿದ್ದಾರೆ ಸರ್. ಗಾಂಧಾರಿ ಅಂತ ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಗಾಂಧಾರಿಗೆ 100 ಮಕ್ಕಳ ಜೊತೆ ಒಂದು ಹೆಣ್ಣು ಮಗು, 101 ಮಕ್ಕಳಿರೋದನ್ನು ನಾನು ಸಿಂಬಾಲಿಕ್ಕಾಗಿ ಯೂಸ್ ಮಾಡಿದ್ದೀನಿ. ಇದರಲ್ಲೂ ಸ್ಟ್ರಕ್ಚರ್ನ ಯೂಸ್ ಮಾಡಿರೋದು ಅಡಿಕೆ ಪಟ್ಟೆನೇ ಯೂಸ್ ಮಾಡಿದ್ದೀನಿ. ಒಳಗಡೆ ಸ್ಟ್ರಕ್ಚರು, ಮೇಲ್ಗಡೆ ಬಟ್ಟೆ ಹೊದಿಸಿದ್ದೀನಿ. ನನ್ನ ಹೆಸರು ಲೋಕೇಶ್ ಅಂದ್ಬಿಟ್ಟು. ನಾನು ಮಾಡಿರೋ ಕಾನ್ಸೆಪ್ಟ್ ಬಂದು ಮತ್ತು ಪಾರ್ವತಿ ಎನ್ವೈರ್ನಮೆಂಟ್ ಗಣೇಶನನ್ನು ಮಾಡ್ತಾ ಇರೋದು. ಅಂದರೆ ಪರಿಸರ ಸ್ನೇಹಿ ಗಣೇಶನನ್ನು ಈ ಭೂಲೋಕಕ್ಕೆ ಪರಿಚಯಿಸ್ತಿದ್ದಾಳೆ ಅನ್ನೋ ಒಂದು ಕಾನ್ಸೆಪ್ಟ್ ಮುಖಾಂತರ ನಾನು ಇದನ್ನು ಮಾಡಿದ್ದೀನಿ.
ನಾವು ಕೆಮಿಕಲ್ ಮಿಶ್ರಿತ ಗಣೇಶ ಮತ್ತು ಸಿಮೆಂಟ್ ಗಣೇಶಗಳು POP ಗಣೇಶಗಳು ಇದನ್ನೆಲ್ಲ ನಾವು ನೀರಲ್ಲಿ ಬಿಡೋ ವಿಸರ್ಜನೆ ಮಾಡೋದ್ರಿಂದ ವಾಟರ್ ಪೊಲ್ಯೂಷನ್ ಆಗುತ್ತೆ. ಹಾಗಾಗಿ ಮತ್ತು ಪಾರ್ವತಿಯು ಈ ದರ್ಭಾಗ್ರಾಸದಿಂದ ಮಾಡಿರೋ ಗಣಪತಿ ಇದನ್ನು ಎನ್ವೈರ್ನಮೆಂಟ್ ಗಣೇಶ ಅಂತ ನಾನು ಕರಿತೀನಿ. ಇದನ್ನು ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ವಾಟರ್ ಪೊಲ್ಯೂಷನ್ ಆಗಲ್ಲ ಅಂತ ನಾನು ಇದನ್ನು ಕ್ರಿಯೇಟಿವಿಟಿಯಾಗಿ ಮತ್ತು ಪಾರ್ವತಿ ತನ್ನ ಮಗನನ್ನು ಈ ಭೂಲೋಕಕ್ಕೆ ಪರಿಚಯಿಸ್ತಿದ್ದಾಳೆ ಅನ್ನೋ ಕಾನ್ಸೆಪ್ಟ್ ಮುಖಾಂತರ ನಾನು ಈ 2 ಬೊಂಬೆಗಳ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ರೂಪಾ ಕಾಂಗೋವಿ ಅಂತ. ನವರಾತ್ರಿನಲ್ಲಿ ಈ ನವರಾತ್ರಿ ಗೊಂಬೆ ನಮ್ಮ ಅಜ್ಜಿಯವರು ಬೇರೆ ಬೇರೆ ಇದರಲ್ಲಿ ಘಟಸ್ಥಾಪನೆ ಮಾಡಿಬಿಟ್ಟು ಬೇರೆ ಬೇರೆ ಕಲರ್ಸ್ದು ಪ್ರತಿ ದಿವಸ ಕಣ ಮಾಡಿಬಿಟ್ಟು ಮಾಡೋರು. ಫಾರ್ ಎಕ್ಸಾಂಪಲ್ ವೈಟ್ ಕಲರ್, ಆರೆಂಜ್ ಕಲರ್, ಗ್ರೀನ್ ಕಲರ್, ಆಮೇಲೆ ವೈಟ್, ಪರ್ಪಲ್ ಕಲರ್. ಸೊ ಪ್ರತಿದಿನ ಇದನ್ನು ಮಾಡಿ ಅದ್ರ ಒಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅವರು ಪೂಜೆ ಮಾಡೋರು. ಸೊ ಅದರದ್ದು ನಂದು ಕಾಂಟೆಂಪ್ರರಿ ಟೇಕ್ ನಾನು ತೊಗೊಂಡಿದ್ದೀನಿ. ನಾನು ಬೇಸಿಕಲಿ ಸ್ಕಲ್ಪ್ಟರ್. ಸೊ ಮಡಿಕೆ ಮಾಡುವಾಗ ನನಗೊಂದು ಐಡಿಯಾ ಬಂತು, ಯಾತಕ್ಕೆ ಲಕ್ಷ್ಮಿ ಈ ಥರ ರೂಪದಲ್ಲಿ ಮಾಡಬಾರ್ದು. ಸೊ ದಿಸ್ ಇಸ್ ಮೈ ಟೇಕ್. ಥ್ಯಾಂಕ್ ಯು. ಇದು ಸಾಂಪ್ರದಾಯಿಕ ಗಂಜಿಫಾ ಅಂತ ಹೇಳ್ತಾರೆ. ಇದು ಮೈಸೂರು ಶೈಲಿಯಲ್ಲಿದೆ ಗಂಜಿಫಾ ಕಾರ್ಡು. ಇದು ನಮ್ಮ ಚಿತ್ರಕಲಾ ಪರಿಷತ್ತಿನ ಕಲೆಕ್ಷನ್ ಚಾಮುಂಡೇಶ್ವರಿ ಸರ್, ಮೈಸೂರು ಸ್ಟೈಲಲ್ಲಿದೆ. ಆಮೇಲೆ ಕೆಳಗಡೆ ಸಾಂಪ್ರದಾಯಿಕ ಪಟ್ಟದ ಗೊಂಬೆಗಳನ್ನು ನೋಡಬಹುದು ನೀವು ಸರ್. ನಾವು ಟ್ರೆಡಿಷ್ನಲ್ಲ ಕಲ್ಚರು ಎರಡೂ ಫಾಲೋ ಮಾಡಬೇಕು ಅಂತ ಈ ಸಲ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ವಿ. ಅದ್ರ ಜೊತೆ ಕಾಂಟೆಂಪ್ರರಿ ಡಾಲ್ ಅಂತಲೂ ಸಬ್ಜೆಕ್ಟ್ ಕೊಟ್ಕೊಂಡು ಒಂದು 20 ಜನ ಆರ್ಟಿಸ್ಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ರೀಸೈಕಲ್ ಮೆಟೀರಿಯಲ್ ಯೂಸ್ ಮಾಡಿಬಿಟ್ಟು ಡಾಲ್ ಮಾಡಿ ಅಂತ ಹೇಳಿದ್ವಿ. ಹೈಟ್ನ 4 ಫೀಟ್ವರೆಗೂ ಮಾಡ್ಬೋದು ಅಂತ ನಾವು ಅವ್ರಿಗೆ ಲಿಮಿಟೇಷನ್ ಕೊಟ್ಟಿದ್ವಿ. ಸೊ ಬಂದಿದೆ. ಪಾರ್ಟಿಸಿಪೆಂಟ್ರು 20 ಜನ ಪಾರ್ಟಿಸಿಪೇಟ್ ಮಾಡಿ ರೀಸೈಕಲ್ ಮೆಟೀರಿಯಲ್ ಯೂಸ್ ಮಾಡಿ ಡಾಲ್ಸ್ ಮಾಡಿದ್ದಾರೆ ಸರ್. ಇದು ಲೆದರ್ ಪಪೆಟ್ ಅಂತ ಹೇಳ್ತಾರೆ. ಇದು 200 ವರ್ಷದಿಂದ ಹಳೆಯ ಸಾಂಪ್ರದಾಯಿಕ ಕಲೆ. ಇದು ನಮ್ಮ ಕಾಲೇಜಿನ ಕಲೆಕ್ಷನಲ್ಲಿದೆ, ನಮ್ಮ ಚಿತ್ರಕಲಾ ಪರಿಷತ್ತಿನ ಕಲೆಕ್ಷನಲ್ಲಿದೆ. ಇದು 200 ವರ್ಷದ ಹಳೆಯದು ಅಂತ ಪರಿಗಣಿಸಲಾಗಿದೆ.